ಕಾರಿನಲ್ಲಿ ಎಂಡಿಎಂಎ ಮತ್ತು ಗಾಂಜಾ ಸಾಗಾಟ ಮಾಡ್ತಾ ಇದ್ದಂತಹ ಆರೋಪದ ಮೇಲೆ ಮೂವರನ್ನ ಬಂಟ್ವಾಳ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ. ಬೆಳ್ತಂಗಡಿ ಪೂಂಜಾಲಕಟ್ಟೆ ಬಂಟ್ವಾಳ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಶಿಫ್ಟ್ ಕಾರಿನಲ್ಲಿ ಮೂವರು ಅಪರಿಚಿತರು ನಿಷೇಧಿತ ಮಾದಕ ವಸ್ತುಗಳನ್ನು ಸಾಗಿಸುತ್ತಿರುವ ಬಗ್ಗೆ ಪೊಲೀಸ್ ಮಾಹಿತಿದಾರರಿಂದ ಬಂದ ಖಚಿತ ಮಾಹಿತಿ ಮೇರೆಗೆ ಬಂಟ್ವಾಳ ಗ್ರಾಮಾಂತರ ಠಾಣೆಯ ತನಿಖಾ ವಿಭಾಗದ ಪೊಲೀಸ್ ಉಪನಿರೀಕ್ಷಕ ರನ್ನಗೌಡ ಎಸ್ ಪಾಟೀಲ್ ನೇತೃತ್ವದ ತಂಡ ಆಲಂಪುರಿ ಸಾಲು ಮರದ ತಿಮ್ಮಕ್ಕ ರಾಷ್ಟ್ರೀಯ ಉದ್ಯಾನವನದ ಬಳಿ ಬುಧವಾರ ಸಂಜೆ ಕಾರ್ಯಾಚರಣೆ ನಡೆಸಿತು. ಸಂಜೆ ಸುಮಾರು 6:50ಕ್ಕೆ ಬೆಳ್ತಂಗಡಿ ಪುಂಚಾಲ್ಕಟ್ಟೆ ಕಡೆಯಿಂದ ಬಂದ ಶಿಫ್ಟ್ ಕಾರು ಪೊಲೀಸರನ್ನ ಕಂಡು ವೇಗವಾಗಿ ಚಲಾಯಿಸಿದ್ದು ಪೊಲೀಸರು ನಿಲ್ಲಿಸಲು ಸೂಚಿಸಿದಾಗ ಸ್ವಲ್ಪ ಮುಂದೆ ಹೋಗಿ ನಿಂತಿದೆ. ಇನ್ನು ಸಿಬ್ಬಂದಿ ಹಾಗೂ ಪಂಚರ ಸಹಾಯದಿಂದ ಕಾರನ್ನ ಸುತ್ತುವರಿದು ಪರಿಶೀಲಿಸಿದಾಗ ಮೂವರು ವ್ಯಕ್ತಿಗಳು ಪತ್ತೆಯಾಗಿದ್ದಾರೆ. ಬಂಧಿತರನ್ನ ನಾಶೀರ್ ಹುಸೇನ್ ಮಂಗಳೂರು ತಾಲೂಕು, ಮೊಹಮ್ಮದ್ ಜುನೈದ್ ಗೋಲ್ಟಮಜಲು ಬಂಟ್ವಾಳ ತಾಲೂಕು ಹಾಗೂ ಮೊಹಮ್ಮದ್ ಅಫ್ರೀದಿ ಮಂಗಳೂರು ತಾಲೂಕು ಎಂದು ಗುರುತಿಸಲಾಗಿದೆ. ಇನ್ನು ಪೊಲೀಸರ ವಿಚಾರಣೆ ವೇಳೆ ನಾಶೀರ್ ಹುಸೇನ್ ಅವರು ಸ್ನೇಹಿತರಾದ ಜುನೈದ್ ಮತ್ತು ಅಫ್ರೀದಿ ಅವರೊಂದಿಗೆ ಬೆಂಗಳೂರಿನಿಂದ ಅಪರಿಚಿತ ವ್ಯಕ್ತಿಯೊಬ್ಬರಿಂದ ಎಂಡಿಎಂಎ ಹಾಗೂ ಗಾಂಜಾ ಖರೀದಿಸಿ ಶೇಖರಿಸಿಟ್ಟು ಗಿರಾಕಿಗಳಿಗೆ ಮಾರಾಟ ಮಾಡಲು ಬಂದಿರುವುದಾಗಿ ತಿಳಿಸಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ.